ಬಂಗಡೆ ಮೀನಿನ ಫ್ರೈ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀವಿ. ತುಂಬಾ ಟೇಸ್ಟಿಯಾಗಿರುತ್ತೆ. RPSL ಲಾಗ್. ಒಂದು 2 kgಯಷ್ಟು ಬಂಗಡೆ ಮೀನನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀವಿ. ಈ ಥರ ಮೇಲೆ ಒಂದೊಂದು ಮೀನಿಗೂ 2 ಬಾರ್ ಹಾಕಿ 2 ಸೈಡು ಇಟ್ಕೊಂಡಿದ್ದೀವಿ. ಒಂದು 4ರಿಂದ 5 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀವಿ. 2ರಿಂದ 2.25 ಟೇಬಲ್ ಸ್ಪೂನು ಸಣ್ಣ ಉಪ್ಪನ್ನ ಹಾಕ್ತಾಯಿದ್ದೀವಿ. ನಿಮಗೆ ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಳಿ. ನಾವಿಲ್ಲಿ 2ರಿಂದ 2.25 ಟೇಬಲ್ ಸ್ಪೂನು ಹಾಕಿದ್ದೀವಿ. ಮಿನಿಮಮ್ 2 ಹಾಕಿದರೆ ಸಾಕು, ನಡೆಯುತ್ತೆ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತೀವಿ. ಇದಕ್ಕೆ 2 ಲೆಮನ್ ಕೂಡ ನಾವು ಸೇರಿಸ್ತಾ ಇದ್ದೀವಿ. ಲೆಮನ್ನ ಕಟ್ ಮಾಡಿಬಿಟ್ಟು ಲೆಮನ್ ಬೀಜನೆಲ್ಲ ತೆಗ್ಕೊಳ್ಳಿ. ತೆಗೆದು ಹಿಂಡಿದ್ರೂ ನಡೆಯುತ್ತೆ. ನಾವು ಹಾಗೆ ಹಿಂಡ್ಕೊತಾ ಇದ್ದೀವಿ. ನೋಡಿ, ಈ ಥರ ಎಲ್ಲ ರಸನ ಹಿಂಡ್ಬಿಟ್ಟು ಬೀಜನ ಒಂದು ಸೈಡಲ್ಲಿ ಹಿಂಡ್ಕೊಳ್ಳಿ. ತೆಗಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಬೀಜ ಎಲ್ಲ ಒಂದು ಕಡೆ ಸೈಡಲ್ಲಿದೆ. ಆಮೇಲೆ ತೆಕ್ಕೊತೀವಿ. ಖಾರ ಮಿಕ್ಸ್ ಮಾಡುವಾಗ ಅಂದರೆ ಹ್ಯಾಂಡ್ ಗ್ಲೌಸ್ ಹಾಕಂದರೆ ಒಳ್ಳೆಯದು. ಕೆಲವರಿಗೆ ಕೈ ಖಾರ ಅನಿಸುತ್ತೆ. ನಾವಿಲ್ಲಿ ಹಾಗೆ ಕಲಿಸ್ಕೊತಾ ಇದ್ದೀವಿ. ಇದು ತುಂಬ ಗಟ್ಟಿಯಾಗಿ ಕಲಸಂಗಿಲ್ಲ, ತುಂಬ ತೆಳುವಾಗಿ ಕಲಸಂಗಿಲ್ಲ. ಮೀಡಿಯಮ್ ಅದಕ್ಕೆ ಕಲಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಕಲಿಸ್ತಾ ಇದ್ದೀವಿ. ನೀರನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಲಿಸ್ಕೊಬೇಕು. ಈ ಹದದಲ್ಲಿ ಕಲಸಿ ಪೇಸ್ಟ್ ಮಾಡ್ಕೊಳ್ಳಿ. ಇದನ್ನು ನೋಡಿ, ಒಂದೊಂದೇ ಮೀನನ್ನು ತಗೊಂಡು ಈ ಥರ ಹಚ್ಚಬೇಕು. ನೋಡಿ, ಈ ಥರ 2 kg ಮೀನನ್ನ ಹಚ್ಚಿ ಇಟ್ಟಿದ್ದಾರೆ. ಈ ಥರ ಎಲ್ಲ ಹಚ್ಚಿ ಆದಮೇಲೆ ಇದನ್ನು ಫ್ರಿಜ್ಜಲ್ಲಿ 1-3 ಅವರ್ಸು ಇಟ್ಟರೆ ಸಾಕು. ಆಮೇಲೆ ತೆಗೆದುಬಿಟ್ಟು ಫ್ರೈ ಮಾಡ್ತಾ ಇದ್ದಾರೆ. ಎಣ್ಣೆ 2 ಟೇಬಲ್ ಸ್ಪೂನ್ ಹಾಕಿ ಈ ಥರ 4 ಮೀನನ್ನ ಹಂಚ ಮೇಲೆ ಹಾಕಿದ್ದಾರೆ. ನೋಡಿ, ಈ ಥರ ಹಾಕ್ಬಿಟ್ಟು ಒಂದು ಪ್ಲೇಟ್ ಕೂಡ ಮೇಲೆ ಮುಚ್ಚಿದ್ವಿ. ಇದು ತಿರುಗಿಸ್ಬೇಕು. ಇದನ್ನು ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ! ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರ ಎಲ್ಲವನ್ನೂ ಮೀನನ್ನ ತಿರುಗಿಸಿ ಹಾಕಬೇಕು. 2 ಕಡೆ ಫ್ರೈ ಮಾಡ್ಕೊಂಡ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ 2 ಕಡೆ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಫ್ರೈ ಮಾಡ್ಕೊಬೇಕು. ಇದನ್ನು ಸ್ವಲ್ಪ ತವಾ ಮುಚ್ಚಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಅಂದರೆ ಮೇಲೆ ಪ್ಲೇಟು ಏನಾದರೂ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಘಾಟ ಆಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಫಿಶ್ ಫ್ರೈ ರೆಡಿ ಆಗೋಯಿತು. ಬಂಗಡೆ ಮೀನಿನ ಫಿಶ್ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.